ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ವೆಜಿಟೇಬಲ್ ಬಿರಿಯಾನಿ ಮತ್ತು ಅದರ ಜೊತೆಗೆ ರಾಯ್ತಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋಕ್ಕೆ ತುಂಬಾ ಸುಲಭ. ಸೊ ಬನ್ನಿ, ಹಾಗಾದರೆ ಇದನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾವು ವೆಜಿಟೇಬಲ್ಸ್ನೆಲ್ಲನೂ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ನಷ್ಟು ಕಟ್ ಮಾಡ್ಕೊಂಡಂಥ ಹೂಕೋಸನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಕಪ್ನಷ್ಟು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿ ಇರುತ್ತಲ್ವ, ಅದನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು 1 ಚಮಚದಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಬಿರಿಯಾನಿ ಮಸಾಲಾನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಸೊ 2 ಚಮಚದಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ. ಇದು ಹೊರಗಡೆ ಅಂಗಡಿಯಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗೆ ಇದಕ್ಕೆ 1 ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಈಗ ಏನು ಮಾಡಬೇಕು, ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಬಿರಿಯಾನಿ ಮಸಾಲ ನೀವು ಯಾವುದು ಬ್ರ್ಯಾಂಡದ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಚಮಚದಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡರದ್ದು ಪೇಸ್ಟ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ. ಈಗ ಚೆನ್ನಾಗಿ ನಾನಿಲ್ಲಿ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದನ್ನು ಮುಚ್ಚಿಬಿಟ್ಟು ನಾವು ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಅದ್ರ ಜೊತೆ ಮ್ಯಾರಿನೇಟ್ ಆಗೋಗ್ಬಿಡೋಣ. ಈಗ ಅರ್ಧ ಗಂಟೆ ಆಗಿದೆ. ಈಗ ಏನು ಮಾಡೋಣ, ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದೆಲ್ಲ ಆಗಿದೆ ಈಗ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ. ಈಗ ಒಲೆ ಮೇಲೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ಅದು ಕಾದ ನಂತರ ಅದಕ್ಕೆ ಉದ್ದದಾಗಿ ಹೆಚ್ಕೊಂಡು 1 ಕಪ್ನಷ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಉದ್ದುದ್ದಾಗೆ ಹೆಚ್ಚಿ ಹಾಕೋಬೇಕು. ಈಗ ಈರುಳ್ಳಿನ ನಾವು ಅದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಸಾಫ್ಟ್ ಆಗ್ತಾ ಬರ್ತಾ ಇದೆ. ಈಗ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾವು ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನಾವೊಂದು 3 ರಿಂದ 4 ನಿಮಿಷ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿನ ನಿಮ್ಗೆ ಯಾವ್ದು ಬೇಕೋ ಆ ತರಕಾರಿನ ನೀವಿಲ್ಲಿ ಹಾಕೋಬಹುದು. ನೋಡಿ, ನಾನಿಲ್ಲಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ, ಟೇಸ್ಟ್ಗೋಸ್ಕರ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಡಿದ್ದು ಆಗಿದೆ. ಈಗ ಇದನ್ನು ಮುಚ್ಚಳದಿಂದ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. 5 ನಿಮಿಷ. ಈಗ 5 ನಿಮಿಷ ಆಗಿದೆ. ಈಗ ಒಂದು ಸತಿ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾವು ಒಂದು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳೋಣ. ಯಾಕೆ, ಇದಕ್ಕಿಂತ ಮುಂಚೆ ನಾವು ಇದಕ್ಕೆ ನೀರನ್ನ ಹಾಕ್ಕೊಂಡೇ ಇಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕೈ ಆಡಿಸ್ಬಿಟ್ಟು ಈಗ ಮುಚ್ಚಿ ತರಕಾರಿ ಎಲ್ಲ ಬೇಯಬೇಕು, ಅಲ್ಲಿವರೆಗೂ ಅದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ನೀರೂ ಇಂಗ್ಕೊಂಡಿದೆ, ಹಾಗೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇಷ್ಟು ಬೆಂದರೆ ಸಾಕು, ತುಂಬ ಸಾಫ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ನಾವು ಇದಕ್ಕೆ ಒಂದು 2.5 ಕಪ್ನಷ್ಟು ಅನ್ನನ ಹಾಕೋತಾ ಇದ್ದೀನಿ. ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನ. ಸೊ ಅದನ್ನೀಗ ನಾನಿಲ್ಲಿ 2.5 ಕಪ್ನಷ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ನಾವು ಮನೇಲಿ ಮಾಡಿರ್ತೀವಲ್ಲ ಆ ರೈಸ್ನ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಮುಂಚೆನೂ ನಾವು ಉಪ್ಪು ಹಾಕಿದ್ದೀವಲ್ಲ, ನೋಡಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ. ಸೊ ಈಗೇನು ಮಾಡೋಣ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವಿಲ್ಲಿ ರೈಸ್ನ ನೀವು ಯಾವುದಾದ್ರೂ ಉಪಯೋಗಿಸ್ಕೋಬೋದು. ನಿಮಗೆ ನಾರ್ಮಲ್ ರೈಸ್ ಆದರೂ ಉಪಯೋಗಿಸ್ಕೋಬೋದು, ಅಥವಾ ಬಾಸುಮತಿ ರೈಸ್ ಆದರೂ ನೀವು ಉಪಯೋಗಿಸ್ಕೋಬೋದು. ನಾನು ನಾರ್ಮಲ್ ರೈಸ್ನೇ ಇಲ್ಲಿ ಉಪಯೋಗಿಸ್ತಿರೋದು. ಈಗ ಚೆನ್ನಾಗಿ ಅದನ್ನು ಕಲಸಿದ್ದಾಗಿದೆ. ಈಗ ಇದರ ಮೇಲೆ ಮುಚ್ಚಿ ಇದನ್ನು ಬಿಸಿ ಆಗೋಕ್ಕೆ ಬಿಡೋಣ. ಈ ಕಡೆ ನಾವು ಈ ಬಿರಿಯಾನಿಗೆ ರಾಯ್ತಾನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು
ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಇದು ರಾಯ್ತ ತುಂಬ ಈಸಿಯಾಗಿದೆ. ಸೊ ಇದನ್ನು ನೀವು ಬೇಗನೆ ಅದು ಬಿಸಿಯಾಗುವ ಒಳಗೇ ನೀವು ಇದನ್ನು ಮಾಡ್ಕೊಂಬಿಡ್ಬೋದು. ಸೊ ನೋಡಿ, ಚೆನ್ನಾಗಿ ನಾನೆಲ್ಲ ಕಲಿಸ್ಕೊಂಡಿದ್ದೀನಿ. ಸೊ ಈಗ ರಾಯ್ತ ರೆಡಿಯಾಗಿದೆ. ಹಾಗೆ ಈ ಕಡೆ ನೋಡೋಣ, ಇದು ಕೂಡ ಬಿರಿಯಾನಿ ಬಿಸಿಯಾಗಿದೆ ಮತ್ತು ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ನೋಡಿ, ಒಂದೆರಡು ಸತಿ ಇದು ಚೆನ್ನಾಗಿ ನಾವು ಕೈ ಆಡಿಸ್ಕೊಂಬಿಡೋಣ. ಈಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ವೆಜಿಟೇಬಲ್ ಬಿರಿಯಾನಿನ ಹೇಗೆ ಮಾಡೋವಂಥ ಈ ರೆಸಿಪಿನ ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಒಮ್ಮೆ ಮಾಡಿ ನೋಡಿದ ಮೇಲೆ ನೀವು ಇದನ್ನು ಪದೇ ಪದೇ ಮಾಡ್ಕೋತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ಹೊರಗಡೆನ ಹೋಗಿ ತಿನ್ನೋದನ್ನೇ ಮರೆತು ಬಿಡ್ತೀರ. ಸೊ ಇದನ್ನು ನೀವು ಮನೆಯಲ್ಲಿ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನೋಡಿದ್ರಲ್ವ, ಈಸಿಯಾಗಿ ನಾವು ವೆಜಿಟೇಬಲ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ಅಂತ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ಮಕ್ಕಳು ಎಲ್ಲ ತರಕಾರಿನ ತಿನ್ನಲ್ಲ ಅಂದಾಗ ಈ ರೀತಿಯಾಗಿ ನೀವು ವೆಜಿಟೇಬಲ್ ಬಿರಿಯಾನಿನ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಕೂಡ ತುಂಬ ಖುಷಿಪಟ್ಟು ಮತ್ತು ಸಂತೋಷದಿಂದ ತಿಂತಾರೆ. ಮತ್ತು ಪದೇ ಪದೇ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತಾರೆ. ಸೊ ಇದರ ಜೊತೆ ನಾನು ರಾಯ್ತ ಕೂಡ ತೋರಿಸ್ಕೊಟ್ಟಿದ್ದೀನಿ. ರಾಯ್ತ ಕೂಡ ಅಷ್ಟೇ ತುಂಬ ಈಸಿಯಾಗಿದೆ. ಈ ರಾಯ್ತನ ನೀವು ಚಪಾತಿ ಜೊತೆಗೇನು ತಿನ್ಬೋದು, ಯಾವುದೇ ರೈಸ್ ಐಟಮ್ ಜೊತೆಗೂ ನೀವು ಇದನ್ನು ತಿನ್ಬೋದು. ಮತ್ತು ಇದು ಒಂದು 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.